ಇನ್ನು ಸಿಎಂ ಸದಾನಂದಗೌಡರು ವಿಧಾನಸಭೆಗೆ ಎಲ್ಲಿಂದ ಸ್ಪರ್ಧಿಸುತ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಕಾಡ್ತಾ ಇದೆ. ಸದ್ಯ ಖಾಲಿ ಇರೋದು ಕೊಪ್ಪಳ ಕ್ಷೇತ್ರ ಮಾತ್ರ. ಆದರೆ ಉಡುಪಿಯ ಶಾಸಕರು ಸದಾನಂದಗೌಡರಿಗಾಗಿ ತಮ್ಮ ಶಾಸಕತ್ವಕ್ಕೆ ರಾಜೀನಾಮೆ ಕೊಡೋದಕ್ಕೂ ಸೈ ಎಂದಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿದ್ದ ಸದಾನಂದಗೌಡರು ಮುಖ್ಯಮಂತ್ರಿ ಗಾದಿಗೆ ಏರುತ್ತಿದ್ದಂತೆಯೇ ಕರಾವಳಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಜಿಲ್ಲೆಯ ಬಹುತೇಕ ಶಾಸಕರು ಮೊದಲಿನಿಂದಲೂ ಅನಂತಕುಮಾರ್ ಬಣದಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಕರಾವಳಿಯ ಗೌಡರು ಸಿಎಂ ಅಭ್ಯರ್ಥಿ ಎಂದಾದಾಗ ಬಣ ಬದಲಿಸಿದ್ದರು. ಶಾಸಕ ಕೆ ರಘುಪತಿ ಭಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸದಾನಂದಗೌಡರು ಉಡುಪಿಯಿಂದಲೇ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಲಿ, ಇದಕ್ಕಾಗಿ ತಾನು ಶಾಸಕ ಸ್ಥಾನ ತೆರವುಗೊಳಿಸಲು ಸಿದ್ಧ ಅಂತ ಸಿಎಂಗೆ ಆಹ್ವಾನ ನೀಡಿದ್ದಾರೆ. ಸದಾನಂದಗೌಡರು ಬಯಸಿದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ರಾಜೀನಾಮೆ ಕೊಟ್ಟು ಅವರಿಗೆ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ, ಅವರಿಗೆ ವಿಧಾನಸಭೆಗೆ ಅವಕಾಶವನ್ನು ಮಾಡಿಕೊಡ್ತೇನೆ ಅಂತ ಹೇಳಿದೆ. ಕಳೆದ ಒಂದು ದಶಕದಿಂದ ಜಿಲ್ಲೆಯಲ್ಲಿ ನಡೆದ ಬಹುತೇಕ ಎಲ್ಲಾ ಚುನಾವಣೆಯಲ್ಲೂ ಬಿಜೆಪಿ ಗೆಲುವು ಸಾಧಿಸಿದೆ. ಜಿಲ್ಲೆಯ ಯಾವುದೇ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದರೂ ಸದಾನಂದಗೌಡರನ್ನು ಗೆಲ್ಲಿಸುವುದು ನಮ್ಮ ಜವಾಬ್ದಾರಿ ಅಂತ ಬಿಜೆಪಿ ಜಿಲ್ಲಾ ಘಟಕ ಘೋಷಿಸಿದೆ. ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಯವರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸಿಕೊಡುವಂಥ ವಿಶ್ವಾಸ ನಮಗಿದೆ. ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಗಳಲ್ಲೂ ನಾವು ಕೂಡ ಜಯಬೇರಿಯನ್ನು ಬಾರಿಸಿದ್ದೇವೆ. ತುಂಬ ಸಂತೋಷ ಆಗ್ತಾ ಇದೆ. ಜಿಲ್ಲಾಧ್ಯಕ್ಷನಾಗಿ ನಮ್ಮ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಯಲ್ಲಿ ಸ್ಪರ್ಧಿಸಬೇಕು ಅಂತೇಳಿ ನನ್ನ ಆಗ್ರಹ ಕೂಡ ಇದೆ. ಮುಖ್ಯಮಂತ್ರಿ ರೇಸ್ನಿಂದ ಹಿರಿಯ ಮುಖಂಡ ಡಾಕ್ಟರ್ ವಿಎಸ್ ಆಚಾರ್ಯ ಹಿಂದೆ ಸರಿದಾಗ ಬೇಸರಗೊಂಡಿದ್ದ ಜಿಲ್ಲೆಯ ಕಾರ್ಯಕರ್ತರು ಈಗ ಸದಾನಂದಗೌಡರನ್ನೇ ಉಡುಪಿ ಪ್ರತಿನಿಧಿ ಮಾಡಿಸುವ ಪಣ ತೊಟ್ಟಿದ್ದಾರೆ. ಸದ್ಯಕ್ಕಂತೂ ಗೌಡರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅನ್ನೋದು ಮಾತ್ರ ಪಕ್ಕಾ ಆಗಿಲ್ಲ. ಶಶಿಧರ್ ಮಾಸ್ತಿಬೈಲು, ಸುವರ್ಣ ನ್ಯೂಸ್ 24/7 ಉಡುಪಿ.